ಸರ್ ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಜಯಪ್ಪ ಅಂತ ಹೇಳ್ರಿ. ಹೌದ್ರಿ. ಯಾವ ಊರು ಸರ್ ನಿಮ್ದು? ನಮ್ದು ಇದೆ ಹಾವೇರಿ. ಹಾವೇರಿ ಅಂತ. ನಿಮ್ಮ ಅಂಗಡಿ ಹೆಸರು? ಶಿವಬಸವ ಮೋಟರ್ಸ್. ಶಿವಬಸವ ಮೋಟರ್ಸ್ ಅಂತ. ಹಾಂ ಹಾಂ ಸರಿ ಸರಿ. ಇಲ್ಲಿ ನಿಮ್ಮ ಅಂಗಡಿ ಒಳಗೆ ಏನೇನೆಲ್ಲ ಮಟೀರಿಯಲ್ ಸಿಗ್ತಾವೆ ಸರ್? ನಮ್ಮಲ್ಲಿ ರೋಟಾವೇಟರ್, ಕೂರ್ಗಿ, ಚಾಪ್ ಕಟ್ರ್, ಮತ್ತೆ ಗೊಂಜಾಳ ಮಿಷನ್. ಹೌದ್ರಿ. ಸರಿ ಸರಿ. ಅಂದ್ರೆ ಈ ಟ್ರ್ಯಾಕ್ಟರಿಗೆ ಜೋಡಿಸ್ಕೊಂಡು ಉಪಯೋಗ ಮಾಡಂತಾವ ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್ ಇದ್ದಿದ್ದ ಸಿಗ್ತದೆ. ಹಾಂ 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 ಸರಿ ಸರ್. ಸ್ವಲ್ಪ ಹಂಗ ಮಾಹಿತಿ ಕೊಡ್ರಿ ಕೂರ್ಗಿ ಒಳಗನ. ಇದು ನಿಮ್ಗೆ ನಡಕಟ್ಟಿನ ಕೂರ್ಗಿನ ಅಲ್ರಿ? ಎಲ್ಲ ನಡಕಟ್ಟಿನ ಕೂರ್ಗಿನ ಎಲ್ಲ ಒಂದ ಇವ್ರು ಅವ್ರ ಬ್ರ್ಯಾಂಡ್ ಮತ್ ಬೇರೆ ಯಾವ್ದು? ಅದ್ರೊಳಗೆ ಎಷ್ಟು ನಮೂನಿ ಬರ್ತಾವು ಅದನ್ನೆಲ್ಲ ಹೇಳಿ. 3-4 ಟೈಪ್ ಬರ್ತಾವ್ರಿ. ಹ್ಞೂ ಸರ್. ಇದ್ರೊಳಗ 6 ತಾಳಿನ ಕೂರ್ಗಿ ನಿಮ್ಗೆ 35 HP ಮೇಲ್ಪಟ್ಟ ನೀವು ಯಾವ್ದಕ್ಕಾದ್ರೂ ಯೂಸ್ ಮಾಡ್ಬೋದು. ಹೌದ್ರಿ. ಆಮೇಲೆ ಎಲ್ಲಾ ಧಾನ್ಯನೂ ಯೂಸ್ ಮಾಡ್ಬೋದು. ಹೌದ್ರಿ. 6 ತಾಳಿನ ಕೂರ್ಗಿ ಅಂದ್ರೆ 30 HP. 35 HP ಮೇಲೆ 35 HP. ಅದಕ್ಕಿಂತ ಮೇಗಲ್ HP ಪವರ್ ಇದೆ. ಸರಿ ಸರಿ. ಎಷ್ಟು ನಮೂನಿ ಕೂರ್ಗಿ ಅದಾವ್ರಿ? ಎಷ್ಟು ತಾಳಿನ ಅದಾವು? 8 ತಾಳಿನ ಬರ್ತೈತ್ರಿ. ಹ್ಞೂನ್ರಿ. 6 ತಾಳಿನ ಬರ್ತೈತಿ. 5 ತಾಳ ಬರ್ತೈತಿ. 4 ತಾಳ ಬರ್ತೈತಿ. ಹೌದ್ರಿ. ಸರಿ ಸರಿ. ಇದು 6 ತಾಳಿಂದ ಅಂದ್ರಲ್ಲ? ಇದು 6 ತಾಳಿ ಅಂದ್ರೆ 35 HP ಮೇಲ್ಪಟ್ರಿ. ಸರಿ ಸರಿ. ಇದ್ರೊಳಗೆ ಏನೇನೆಲ್ಲ ಅದಾವ್ರಿ ಸರ್? ಅಂದ್ರೆ ಎಷ್ಟು ಬಟ್ಲ ಗಿಟ್ಲ ಹಾಕ್ತಿರಿ? ಆಮೇಲೆ ಅದರಿ ಇಲ್ಲಿ ಧಾನ್ಯ ಏನು ಬಿತ್ತಣಿಕೆ ಮಾಡ್ತಾರಲ್ರಿ ಎಲ್ಲಾ ಧಾನ್ಯನೂ ಬಿತ್ತಬೋದ್ರಿ. ಹೌದ್ರಿ. ಎಲ್ಲಾ ತರ ವೆರೈಟಿನೂ ಬಟ್ಲ ನಮ್ಮಲ್ಲಿ ಸಿಗ್ತದೆ. ಸರಿ ಸರಿ ಸರಿ. ಒಂದ್ ಸ್ವಲ್ಪ ಅದನ್ನ ಉಚ್ಚಿ ಹೇಳ್ರಿ ಮ್ಯಾಗ ಓಪನ್ ಮಾಡಿ. ಎಲ್ಲಿ ಏನ್ ಹಾಕ್ಬೇಕು ಹೆಂಗ ಏನಂತ. ಇದು ಗೊಬ್ಬರ ಹಾಕದ್ರಿ. ಇದು ಗೊಬ್ಬರ ಹಾಕದ? ಇದು ಬೀಜ ಹಾಕದ್ರಿ. ಆ ಕಡೆ ಈ ಕಡೆ ಈ ಕಡೆ ಬೀಜದ್ರಿ. ಬೀಜದ. ಸರಿ ಸರಿ ಸರಿ. ಆಮೇಲೆ ಇದನ್ನ ಮೇಂಟೆನೆನ್ಸ್ ಎಲ್ಲ ಹೆಂಗ್ರಿ? ಮೇಂಟೆನೆನ್ಸ್ ಏನಿರಲ್ರಿ. ಏನಿರಲ್ರಿ. ನಮಗೆ ಯಾವ ಧಾನ್ಯ ಹಾಕ್ತಾವೆ ಆ ಬಟ್ಲ ಚೇಂಜ್ ಮಾಡಿದ್ರೆ ಮುಗಿತು. ಹೌದ್ರಿ. ಸರಿ ಸರಿ. ಈಗ ಮೆಕ್ಕೆಜೋಳದ ಬಟ್ಲ ಹಾಕಿದ್ರೆ ಮೆಕ್ಕೆಜೋಳದ್ರಿ, ಮತ್ತೆ ಶೇಂಗಾ ಹಾಕಿದ್ರೆ ಶೇಂಗಾದ್ ಎಲ್ಲ ಬೇರೆ ಬೇರೆ ವೆರೈಟಿ ಬಟ್ಲ ಬರ್ತದೆ. ಹ್ಞೂ. ಇದೊಂದ್ ಸ್ವಲ್ಪ ಈಗ ಹೊಸ ನಮ್ನಿ ಬಂದೈತಲ್ರಿ, ಸ್ಟೀಲ್ ಮಟೀರಿಯಲ್ ಬಂದೈತಲ್ಲ? ಇದು ಸ್ಟೀಲ್ ಬಾಡಿ ರೀ. ಇದ್ರೊಳಗ ಕಬ್ಬಿಣ ಬಾಡಿ ಬರ್ತೈತ್ರಿ. ಅದು ಲೈಫ್ ಜಾಸ್ತಿ ಇರಲ್ಲ. ಸ್ಟೀಲ್ ಬಾಡಿ ಲೈಫ್ ಜಾಸ್ತಿ. ಈಗ ಸ್ಟೀಲ್ ಬಟ್ಲಿ ಏನ್ ಇರ್ತೈತಲ್ರಿ, ಅದು ತುಕ್ಕು ಅದು ಹಿಡಿಯಂಗಿಲ್ಲ, ಜಾಸ್ತಿ ಹಿಡಿಯಂಗಿಲ್ಲ. ಅದು ಹಿಡಿತೈತ್ರಿ, ಆದ್ರೆ ಲೈಫ್ ಜಾಸ್ತಿ ಇರ್ತದೆ. ಹೌದ್ರಿ. ಸರಿ ಸರಿ. ಮತ್ತೆ ಇದನ್ನ ಸರ್ವಿಸಿಂಗ್ ಮಾಡಿ ಕೊಡ್ತೀರ ನೀವು? ಏನ್ರ ಸರ್ವಿಸಿಂಗ್ ಅನ್ನೋದು ಏನ್ ಬರೋದೇ ಇಲ್ರಿ, ರೈತರ ಮಾಡ್ಕೋಬಹುದು. ಹೌದ್ರಿ. ಸರಿ ಸರಿ. ಅಂದ್ರೆ ಹೊಸ ಕೂರ್ಗಿ ಅಷ್ಟ ನೀವು ಇಲ್ಲಿಂದ ಕೊಡೋದು? ಹೌದು. ಇದು 6 ತಾಳಿನ ಕೂರ್ಗಿನಿ. ಪ್ರತಿಯೊಂದು ಧಾನ್ಯನು ಬಿತ್ತಬಹುದು? ಭತ್ತ ಎಲ್ಲ ಬಿತ್ತಬಹುದು. ಮೆಕ್ಕೆಜೋಳ, ಭತ್ತ, ಸೋಯಾಬೀನ್, ಹೆಸರು ಎಲ್ಲಾನು ಬಿತ್ತಬಹುದಲ್ರಿ? ಸರಿ ಸರಿ. ಮತ್ತ ಇದು 6 ತಾಳಿಂದ ಆತ್ರಿ. ಮತ್ತೆ 5 ತಾಳಿಂದ ಒಂದೈತ್ರಿ. 5 ತಾಳಿಂದ ಅನ್ರಿ? ಅಂದ್ರೆ ಬರೀ ಸಾಲ್ ಅಷ್ಟ ಹೆಚ್ಚು ಕಮ್ಮಿ ರೀ. ನಿಮ್ಗೆ ಎಷ್ಟು ಇಂಚ್? ಈಗ ಸಣ್ಣ ಟ್ರ್ಯಾಕ್ಟರ್ ಇರ್ತಾವ ಸರ್. ಈಗ ಒಂದು 21 HP, ಆಮೇಲೆ 23 HP, 27 ಕೂರ್ಗಿ ಐತ್ರಿ. ಸಣ್ಣ ಕೂರ್ಗಿ ಅದಾವ್ರಿ. ಅದನ್ನು ತೋರಿಸ್ರಿ ಸರ್. ಈಗ ನೀವೇನ್ ಕೇಳಿದ್ರಲ್ಲ, ಹ್ಞೂನ್ರಿ, ಆ ಟ್ರ್ಯಾಕ್ಟರ್ಗಳಿಗೆ ಬರಂತ ಕೂರ್ಗಿ ರೀ. ಹೌದ್ರಿ. ಇದು ಎಷ್ಟು? 4 ತಾಳಿಂದನ್ರಿ? 4 ತಾಳಿ. ಇದಂದ್ರ 2 ಹಾಲ ಇರ್ತಾವ್ರಿ, ಒಂದ್ ಗೊಬ್ಬರದ್ದು ಒಂದ್ ಬೀಜದ್ದು? ಒಂದ್ ಗೊಬ್ಬರದ್ದು ಒಂದ್ ಬೀಜದ್ದು. ಇದು 4 ಲೈನ್ ಬರ್ತಾವ್ರಿ ಬೀಜಕ್ಕೆ. ಗೊಬ್ಬರಕ್ಕೆ 4 ಲೈನ್ ಬರ್ತಾವ. ಇದಕ್ಕೀಗ ಇಲ್ಲಿ ಇದನ್ನ ಹಾಕ್ತಾರೆ, ಬಟ್ಲ ಹಾಕ್ತಾರ. ಇಲ್ಲೊಂದು ಅದು ಇದನ್ನ ಬ್ರಷ್ ಹಾಕ್ತಾರ್ರಿ. ಅವು ಎಲ್ಲ ಲೂಸ್ ಮಟೀರಿಯಲ್ ಸಿಗ್ತಾವ್ರಿ? ಸಿಗ್ತಾವ್ರಿ. ಒಂದ್ ವೇಳೆ ಏನ್ರ ಹಾಳಾದ್ವು ಅಂದ್ರ ಸಿಗ್ತಾವ. ಹೌದು, ಎಲ್ಲಾ ಸಿಗ್ತಾವ್ರಿ. ಆಮೇಲೆ ಇದು ಸ್ಪೆಷಲ್ ರೀ. 6 ತಾಳ ಒಳಗನೆ ಸ್ಪೆಷಲ್ ಮಾಡಲ್ ರೀ. ಏನ್ರಿ ಸರ್ ಇದು ಸ್ಪೆಷಲ್? ಸ್ಪೆಷಾಲಿಟಿ ಐತಿ ಇದ್ರೊಳಗ? ಈ ತಾಳ ಎಲ್ಲ ಚೇಂಜಸ್ ಐತಿ ನೋಡ್ರಿ. ಆ ತಾಳಿಗೂ ಈ ತಾಳಿಗೂ ಚೇಂಜಸ್ ಐತಿ. ಹೌದ್ರಿ. ಇದು ಮಸಾರಿ ಒಳಗ ಈಗ ಅವೆಲ್ಲ ಲೋಗೋ ಸೌಕಳಿ ಬರ್ತಾವ್ರಿ. ಹೌದ್ರಿ. ಅಂದ್ರೆ ಸ್ವಲ್ಪ ಗೊರ್ಚನೆಲ್ಲ ಇರ್ತದೆ, ಸೌಕಳಿ ಬರ್ತಾವ, ಜಲ್ದಿ ಸೌಕಳಿ ಬರ್ತಾವ್ರಿ. ಇವು ಜಲ್ದಿ ಸೌಕಳಿ ಬರಲ್ಲ. ಅಕಸ್ಮಾತ್ ಸೌಕಳಿ ಬಂದ್ರು ಪಟ್ಟಿ ಚೇಂಜ್ ಮಾಡಿ ಪಟ್ಟಿ ಹಚ್ಕೊಂಡ್ಬಿಟ್ರೆ ಇಮಿಡಿಯೇಟ್ಲಿ ಕೆಲಸ ಮಾಡಬಹುದು. ಹೌದ್ರಿ. ಅಂದ್ರೆ ಪಟ್ಟಿ ಅಂದ್ರೆ ಇದು ಮ್ಯಾಗಲ್ದ ಏನೈತಲ್ಲ ಇದಂದ್ರ ಈ ಪಟ್ಟಿ ಸೌಕಳಿ ಹಾಕತ್ ಅಷ್ಟೇ ರೀ. ಆ ಪಟ್ಟಿ ತೆಗೆದು ಪಟ್ಟಿ ಹಾಕೊಂಡ್ಬಿಟ್ರೆ ಮುಗೀತು. ಹೌದ್ರಿ. ನಟ್ಟು ಬೋಲ್ಟ್ ಅದಾವ್ರಿ ಅದಕ್ಕೆ? ಇದನ್ನು ಸಿಗ್ತಾವು? ಸಿಗ್ತಾವ. ತಾಳ ಅಂತಾರಲ್ರಿ ಅದಕ್ಕೆ? ತಾಳ. ಇದು 25 HP ಮೇಲ್ಪಟ್ರಿ. 25 HP ಮೇಲ್ಪಟ್ಟ ಈ ಟ್ರ್ಯಾಕ್ಟರ್ ಯೂಸ್ ಮಾಡ್ಬೋದ್ರಿ. ಇದನ್ನ ಕೂರ್ಗಿ ಉಪಯೋಗ ಮಾಡ್ಬೋದಲ್ರಿ? ಮಾಡ್ಬೋದು. ಇದು 5 ತಾಳಿಂದ. ಹ್ಞೂನ್ರಿ. ಇದು ಏನ್ 6 ತಾಳಿಗೆ ಏನ್ ಇತ್ತಲ್ರಿ, ಎಲ್ಲಾ ತರ ಬಿತ್ತದ. ಅದೇ ಸೇಮ್.
ಅಂದ್ರೆ ಈಗ ಸಣ್ಣವಿರ್ಲಿ ದೊಡ್ಡವಿರ್ಲಿ ಎಲ್ಲ ಸೇಮ್ ಬಿತ್ತನೆ ಇದು ಇರ್ತೈತಿ ಸ್ಪೆಸಿಫಿಕೇಶನ್ ಸೈಜ್ ಮೇಲೆ ಅಷ್ಟ ಟ್ರ್ಯಾಕ್ಟರ್ HP ಮೇಲೆ ಡಿವೈಡ್ ಆಗತ್ರಿ. ಆಮೇಲೆ ಇದ್ರೊಳಗನ ಒಂದು ಹೊಸ ಮಾಡಲ್ ಐತ್ರಿ. ಹ್ಞೂನ್ರಿ. ಆ ಕಡೆ ಇದು ಪ್ರೀಮಿಯಂ ಮಾಡಲ್ ಅಂತ ಹೇಳ್ರಿ ಇದು. ಹೌದ್ರಿ. ಇದೆಲ್ಲ ಹೊಸ ಮಾಡಲ್ ರೀ. ಸೇಮ್ ಬಿತ್ತಣದ ಏನೈತಲ್ರಿ ಹ್ಞೂನ್ರಿ ಎಲ್ಲ ಸೇಮ್ ಬಿತ್ತಣಿಕೆ ಮಾಡ್ಬೋದು. ಏನ್ ಚೇಂಜಸ್ ಮಾಡ್ಯಾರ್ರಿ? ಚೇಂಜಸ್ ಅಂದ್ರೆ ಇದು ಡಬ್ಬಿ ಚೇಂಜ್ ಆಗೈತ್ರಿ. ಹೌದ್ರಿ. ಆಮೇಲೆ ತಾಳುಗಳೆಲ್ಲ ಚೇಂಜ್ ಆಗ್ಯಾವ್ರಿ. ಈ ಫ್ರೇಮ್ ಎಲ್ಲ ಜಲ್ದಿ ಹಾಳಾಗಬಾರ್ದು ಅಂತೇಳಿ ಇವಕ್ಕೆಲ್ಲ ಬುಷ್ ಸಿಸ್ಟಮ್ ಮಾಡ್ಯಾರ್ರಿ. ಬುಷ್ ಸಿಸ್ಟಮ್ ಅನ್ರಿ. ಚೈನ್ ಬದ್ಲಿ ಗೇರ್ ಐತನ್ರಿ? ಚೈನ್ ಬದ್ಲಿ ಇದೀಗ ಚೈನ್ ಹಾಕಿದಾರ್ರಿ ಈಗ. ಹ್ಞೂನ್ರಿ ಸರ್. ಇದ್ರ ಬದ್ಲಿ ಇದು ಗೇರಿನ್ ಬರ್ತೈತ್ರಿ ಅದು. ಹ್ಞೂನ್ರಿ. ಅದನ್ನ ಈಗ ಇದ್ರಲ್ಲಿ ಇಲ್ರಿ ಈಗ ಸೀಸನ್ ಅಲ್ರಿ ಈಗ ಅವ್ರಿಗೆ ಸ್ಟಾಕ್ ಇಲ್ಲದಕ್ಕೆ ಇದು ಮಾಡ್ಯಾರ್ರಿ. ನೆಕ್ಸ್ಟ್ ಹಾಕಿ ಕೊಡ್ತಾರೆ. ಹೌದ್ರಿ. ಸರಿ ಸರ್. ರೇಟ್ ಒಂದ್ ಸ್ವಲ್ಪ ಹೇಳ್ರಿ ಸರ್, ಯಾವ್ಯಾವ ಹೆಂಗ್ ಬೀಳ್ತಾವ? ರೇಟ್ ರೀ ನಿಮ್ಗೆ 6 ತಾಳ ಸ್ಟೀಲ್ ಮಾಡಲ್ಲ 1,21,000. ಸಬ್ಸಿಡಿ ಒಳಗೆ ತಗೊಳಕ್ ಹೋದಂದ್ರೆ 83,500. ಸಬ್ಸಿಡಿ ಒಳಗೆ ಎಷ್ಟು ಬರೋದ್ರಿ? 83,500. ಸಬ್ಸಿಡಿ ಅಂದ್ರೆ ಯಾರ್ಯಾರಿಗೆ ಸಿಗ್ತತ್ರಿ ಅದು? ಎಲ್ಲರಿಗೂ ಸಿಗ್ತದ್ರಿ ಅದು. ಓಪನ್ ಸಬ್ಸಿಡಿ ಇತ್ತಂದ್ರೆ ಜನರಲ್ ಅವ್ರಿಗೂ ಸಿಗ್ತೈತಿ, SC/ST ಅವ್ರಿಗೆ ಸಿಗ್ತೈತಿ. ಅಲ್ಲಿ ಕೃಷಿ ಇಲಾಖೆ ಒಳಗೆ ಕೇಳ್ಬೋದು. ಅಲ್ಲಿಂದ ಇದನ್ನ ತೊಗೊಂಬರ್ಬೇಕು. ಹೌದೌದು, ಅಲ್ಲಿಂದ ವರ್ಕ್ ಆರ್ಡರ್ ತೊಗೊಂಬಂದ್ರೆ ನಾವು ಕೊಡ್ತೀವಿ. ಹೌದ್ರಿ. 6 ತಾಳಿಂದ ಐತ್ರಿ? 5 ತಾಳಿಂದ ರೀ? 5 ತಾಳಿಂದ ಐತ್ರಿ. ಅದು 75,500. ಹ್ಞೂ. ಆಮೇಲೆ ಸಣ್ಣ ಟ್ರ್ಯಾಕ್ಟರ್ ಅಂದ್ರೆ ಅದಕ್ಕೆ ಸಬ್ಸಿಡಿ ಅದು ಡೈರೆಕ್ಟ್ 66,000. ಡೈರೆಕ್ಟ್ 66,000. ಇದು 5 ತಾಳಿಂದ ಡೈರೆಕ್ಟ್ ಕ್ಯಾಶ್ ತಗೊಂಡ್ರೆ 95,500. ಹೌದ್ರಿ. ಮತ್ ಪ್ರೀಮಿಯಂ ಮಾಡಲ್ ಇದನ್ನ ತೊಗೊಳಕ್ ಹೋದಂದ್ರೆ 1,25,000. ಹೌದ್ರಿ. 5 ತಾಳಿಂದ 1,25,000 ಪ್ರೀಮಿಯಂ ಮಾಡಲ್. ಮತ್ತೆ 6 ತಾಳ ತಗೊಂಡ್ರೆ 1,60,000. ಇದ್ರೊಳಗ ಅದು ಸ್ಪೆಸಿಫಿಕೇಶನ್ ಅಂದ್ರೆ ಅದು ಗಿಯರ್ ಇಟ್ರ ಅಂತ ಹೇಳ್ರಿ. ತಾಳ ಎಲ್ಲ ಚೇಂಜ್ ಆಗ್ತಾವ್ರಿ, ಎಲ್ಲ ನಟ್ಬೋರ್ಡ್ ಸಿಸ್ಟಮ್. ಅದಕ್ಕೆ ಇದ್ರದ್ದು ರೇಟ್ ಸ್ವಲ್ಪ ಜಾಸ್ತಿ ಅಲ್ರಿ? ಜಾಸ್ತಿ. ಸರ್, ರೈತರು ಅತಿ ಹೆಚ್ಚು ಪ್ರಿಫರ್ ಮಾಡೋದು ಯಾವ್ದ್ರಿ ಇದ್ರೊಳಗೆ? ಯಾವ ನಡ್ಕಟ್ಟಿನ ರೋಟೋವೇಟರ್. ಅದ್ರೊಳಗನ ಸೈಜ್ ರೀ, ಯಾವ ಸೈಜ್ ಜಾಸ್ತಿ? 6 ತಾಳಿಂದ. ಅವ್ರ ಟ್ರ್ಯಾಕ್ಟರ್ ಯಾವ್ದು ಇರ್ತೈತೆ ಅದ್ರ ಮೇಲೆ. ಈಗ ಆಲ್ಮೋಸ್ಟ್ ಜಾಸ್ತಿ ಇರೋದೆಲ್ಲ ದೊಡ್ಡ ಟ್ರ್ಯಾಕ್ಟರ್ ಇರ್ತದಲ್ರಿ, ಹಿಂಗಾಗಿ 6 ತಾಳ ಜಾಸ್ತಿ ಯೂಸ್ ಮಾಡ್ತಾರೆ. ಹೌದಾ? ಮತ್ತೇನೇನದಾವ್ ಸರ್ ಕೂರ್ಗಿ ಬಿಟ್ರೆ ನಿಮ್ ಕಡೆ? ನಮ್ಮಲ್ಲಿ ಕೂರ್ಗಿ ಬಿಟ್ರೆ ಅಂದ್ರೆ ಮತ್ತೆ ರೋಟಾವೇಟರ್ ಇದಾವ್ರಿ. ರೋಟಾವೇಟರ್ ಇದಾವೆ, ಗೊಂಜಾಳ ಮಿಷನ್ ಇದಾವೆ, ಮತ್ತೆ ಮಲ್ಟಿ ಕ್ರಾಪ್ ಮಿಷನ್ ಇದಾವೆ. ಹೌದು, ಅವನೊಂದ್ ಸ್ವಲ್ಪ ಹೇಳ್ಬರಿ ಅದ್ರ ಬಗ್ಗೆ. ಇದು ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್ ಚಾಪ್ ಕಟರ್. ಇದು ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್ ಚಾಪ್ ಕಟರ್ ಅಂದ್ರೆ ಇದು ಮೇವ್ ಕಟ್ ಮಾಡಾಕ ದನಗಳಿಗೆ. ಹ್ಞೂನ್ರಿ. ಅಂದ್ರೆ ಒಂದ ಆಪ್ಷನ್ ಇಟ್ಟಾರನ್ರಿ, ಟ್ರ್ಯಾಕ್ಟರ್ ಕನೆಕ್ಟ್ ಮಾಡಿದ್ರೆ ಅಷ್ಟ ಆಪರೇಟ್ ಆಗುತ್ತೆ? ಕರೆಂಟಿನೂ ಇದಾವ್ರಿ. ಕರೆಂಟಿನೂ ಎಷ್ಟು ಬೀಳ್ತದ ಸರ್ ಇದು? ಇದು ನಿಮ್ಗೆ 48,640 ರೂಪಾಯಿ. ಹೌದ್ರಿ. ಇದಕ್ಕೂ ಏನ್ರ ಸಬ್ಸಿಡಿ ಅದೇನ್ರ ಐತನ್? ಸಬ್ಸಿಡಿ ಇನ್ನು ಅಪ್ರೂವಲ್ ಕೊಟ್ಟಿದಾವ್ರಿ, ಇನ್ನೂ ಬಂದಿಲ್ಲ. ಹೌದ್ರಿ. ಆಮೇಲೆ ಕರೆಂಟಿನ ಅಂದ್ರಲ್ಲ ಅದ ಹೆಂಗ್ರಿ? ಕರೆಂಟಿಂದ ಐತ್ರಿ. ಹೌದ್ರಿ. ಅದನ್ನೊಂದ್ ಸ್ವಲ್ಪ 3 HP. ಇದು ಅಗ್ರಿಪ್ರೋ ಅಂತ ಹೇಳ್ರಿ. ಇದು ಯಾವ್ದು ಸರ್? ಅಗ್ರಿಪ್ರೋ ಕಂಪನಿ. ಇದು 3 HP ಕರೆಂಟಿನ ಮೋಟರ್ ಬರ್ತೈತ್ರಿ. ಇದು ನಿಮ್ಗೆ ನುಚ್ಚು ಹಾಕ್ಬೋದು. ಹೌದ್ರಿ. ನಮ್ಗೆ ನುಚ್ಚು ಹಾಕ್ಬೋದು, ಮತ್ತೆ ಚಾಪ್ ಮೇವು ಕಟ್ ಮಾಡ್ಬೋದು. ಎರಡು ಕೆಲಸ ಕೆಲಸನ ಆಗ. ಮನಿ ಕರೆಂಟ್ಗೆ ಸಿಂಗಲ್ ಫೇಸ್ಗೆ ಯೂಸ್ ಆಗ. ಅಂದ್ರೆ ಬರೇ ದನಕ್ಕಷ್ಟ ಹಾಕದೈತನ್ರಿ? ಏನ್ ಮತ್ತ ನಾವು ಈಗ ಮನಿಗೂ ಯೂಸ್ ಮಾಡ್ಬೋದಲ್ಲ? ಯೂಸ್ ಮಾಡ್ಕೋಬಹುದು. ಸರಿ ಸರಿ. ಇದೆಷ್ಟು ಬರ್ತದ ಸರ್ ರೇಟ್? ಇದು ನಿಮ್ಗೆ 35,750. ಹೌದ್ರಿ. ಇದಕ್ಕೂ ಹಂಗ ಸಬ್ಸಿಡಿ ಇನ್ನೂ ಅಪ್ಲೈ ಮಾಡಿಲ್ಲ? ಇಲ್ರಿ, ಬರೋದಲ್ಲ. ಇದು ನಿಮ್ಗೆ ಬರೀ ಚಾಪ್ ಕಟ್ರ ಇಸ್ತದೆ. ಹೌದ್ರಿ. ಇದು ಮೇವ್ ಅಷ್ಟ ಕಟ್ ಮಾಡ್ಬೋದು. ಹೌದ್ರಿ. ಇದೆಷ್ಟು ಸರ್? ಇದು ನಿಮ್ಗೆ 25,740 ರೂಪಾಯಿ ಬೀಳ್ತೈತ್ರಿ. ಇದು 3 HP ಇದೆ. ಹ್ಞೂನ್ರಿ. ಇವು ಪವರ್ ವಿಡರ್ ರೀ. ಇವು ಎಲ್ಲ ತೋಟದೊಳಗ ಹೊಡ್ಯಾಕ, ತೋಟದೊಳಗೆಲ್ಲ ಯೂಸ್ ಮಾಡ್ತಾರೆ. ನಮ್ಮ ರೇಷ್ಮೆ ಒಳಗ, ಕಬ್ಬಿನ ಒಳಗ. ಇದು ರೆಡ್ಲ್ಯಾಂಡ್ಸ್ ಕಂಪನಿ ಬೇಲರ್. ಇದು ನಿಮ್ಗೆ
ಗೊಂಜಾಳ ರೌದಿ ಪೆಂಡಿ ಕಟ್ಬೋದು, ಆಮೇಲೆ ಭತ್ತದ ಹುಲ್ ಪೆಂಡಿ ಕಟ್ಬೋದು. ಹೌದ್ರಿ. ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್. ಅಂದ್ರೆ ಟ್ರ್ಯಾಕ್ಟರ್ಗೆ ಅಟ್ಯಾಚ್ ಮಾಡ್ಕೊಂಡು ಹಿಂಗ ಹೊಲದೊಳಗೆ ಹೊಡ್ಕೊಂಡು ಹೋಗ್ಬಿಟ್ರೆ ಅದು ಅದ್ರ ಮೇಲೆ ಅಡ್ಡಾಡ್ಬಿಟ್ರ ಅಂದ್ರೆ ಅದು ಹುಲ್ಲೆಲ್ಲ ತಗೊಂಡು ಪೆಂಡಿ ಕಟ್ಟಿ ದಾರ ಸುತ್ಕೊಂಡು ಹೊರಗಡೆ ಹೋಗಿ. ಅಂದ್ರೆ ಕೊಯ್ದಿಟ್ಟಿದ್ದನ್ನ ಹೇಳ್ತೀರಿ ಅಥವಾ ಹೌದೌದ್ರಿ, ಕೊಯ್ದು ಬಿದ್ದಿರ್ತದಲ್ರಿ ಅದನ್ರಿ. ಸರಿ ಸರಿ ಸರಿ. ಇದೆಷ್ಟು ಬೀಳ್ತದೆ ಸರ್ ರೇಟ್? ಇದ್ರ ರೇಟ್ ನಿಮ್ಗೆ ಸಬ್ಸಿಡಿಗೆ 2,80,000. ಹೌದು, ಸಬ್ಸಿಡಿ ಐತ್ರಿ ಇದ್ರೊಳಗೆ? ಅಪ್ರೂವಲ್ ಐತಿ, ಈಗ ಸದ್ಯ ಇಲ್ರಿ. ಹ್ಞೂ. ಸರಿ ಸರ್. ಸರಿ. ಯೋಧಾ ಕಂಪ್ನಿ ರೋಟಾವೇಟರ್ ರೀ. ಇವು ನಿಮ್ಗೆ 3 ಫೂಟ್ ಅಂತ ಹಿಡ್ಕೊಂಡು ನಿಮ್ಗೆ 8 ಫೂಟ್ ಮಟನ ರೋಟಾವೇಟರ್ ಸಿಗ್ತಾವ್ರಿ ನಮ್ಮಲ್ಲಿ. ಹೌದ್ರಿ. ಅಂದ್ರೆ ಇದು ದೊಡ್ಡ ಟ್ರ್ಯಾಕ್ಟರ್ಗೆ ಉಪಯೋಗ ಮಾಡೋದ್ರಿ ಇದು? ಹೌದ್ರಿ. ಈಗ ಇದು ಎಲ್ಲ ನಿಮ್ಗೆ 50-55 HP ಗೆ 6 ಫುಟಿಂದ ಯೂಸ್ ಮಾಡ್ಬೋದು. ಇದು 5.5 ಫುಟಿಂದ ನಿಮ್ಗೆ 45 HP ಗೆ ಯೂಸ್ ಮಾಡ್ಬೋದು. ಹೌನ್ರಿ. ಇದ್ರಾಗ 5 ಫುಟಿಂದ 40-42 HP ಗೆ ಯೂಸ್ ಮಾಡ್ಬೋದು. ಇದು 5.5 ಫುಟ್ ರೀ. 5.5 ಫುಟ್ ರೀ. ಆಮೇಲೆ ಇದು 6 ಫುಟ್. 6 ಫುಟಿಂದನ್ರಿ ಇದು? ಸರಿ ಸರಿ ಸರಿ.